ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಈ ವ್ಲಾಗ್ ಬಂದು ನಮ್ಮ ಶಾಪಲ್ಲಿ ಕೆಲವೊಂದು ಥಿಂಗ್ಸ್ ಖಾಲಿ ಆದಾಗ ಅಥವಾ ಕೆಲವೊಬ್ಬರು ಕಸ್ಟಮರು ಐಟಮ್ಸ್ನ ಕೇಳ್ಕೊಂಬಂದಾಗ ಆ ಐಟಮ್ಸ್ ಇಲ್ಲ ಅನ್ನೋ ಟೈಮಲ್ಲಿ ನಾನೇನು ಮಾಡ್ತೀನಿ, ಅದನ್ನು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. 15 ಡೇಸ್ಗೆ ಒನ್ ಟೈಮ್ ಆರ್ 1 ಮಂತಿಗೆ ಒನ್ ಟೈಮ್ ನಾನು ಐಟಮ್ಸ್ನ ಹೊಸ್ದಾಗಿ ಹಾಕ್ಕೋತಾ ಇರ್ತೀನಿ ಶಾಪ್ಗೆ. ಸೊ ಆ ಟೈಮಲ್ಲಿ ನನಗೆ ಬೇಕಾಗಿರೋ ಅಂಥ ಐಟಮ್ಸು ಅಥವಾ ಹೊಸ್ದಾಗಿ ಯಾವುದೇ ನ್ಯೂ ಅಪ್ಡೇಟ್ಸ್ ಐಟಮ್ ಬಂದರೂ ಕೂಡ ನಾನು ಶಾಪಿಗೆ ತರಿಸ್ತೀನಿ. ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ನಾನು ಮಾಡ್ತಾ ಇರೋದು. ಮೊದಲನೇದಾಗಿ ಪ್ಲೈನ್ ಗಾಜಿನ ಬಳೆ ಖಾಲಿಯಾಗಿತ್ತು, ಹಾಗಾಗಿ ಬಳೆನ ತರಿಸಿದ್ದೆ. ಬಳೆಗಳಲ್ಲಿ ಸೈಜ್ ವೈಸೇ ತರಿಸ್ಬೇಕಲ್ವ, ಹಾಗಾಗಿ ಯಾವುದಿಲ್ಲ ಅನ್ನೋದನ್ನು ನೋಡ್ಕೋತೀನಿ ಫಸ್ಟು. ಯಾವ ಗ್ರೋಚಲ್ಲಿ ಯಾವ್ದು ಸೈಜ್ ಇಲ್ಲ ಅಂತ ನೋಡಿಕೊಂಡು ಯಾವುದಿಲ್ಲ ಅದನ್ನು ಮಾತ್ರ ಹಾಕ್ಸ್ಕೊತೀನಿ. ಅದು ಬಿಟ್ಟರೆ ಮಾಮೂಲಿ ಗಟ್ಟಿ ಬಳೆಗಳು, ಗಾಜಿನ ಬಳೆಗಳೆಲ್ಲ ಯಾವಾಗಲೂ ಸಿಗತ್ತೆ. ಹಾಗೆ ಬ್ಯಾಗ್ಗಳಲ್ಲಿ ಮೇಕಪ್ ಪೌಚ್ ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೆ. ಅದರೊಳಗೆ ಬ್ಯಾಗ್ ಆಫ್ 4 ಪೀಸ್ ಬರುತ್ತೆ. ಇದರೊಳಗೆ ಸೈಜ್ ವೈಸ್ ಇದೆ. ಅಲ್ಲಿಗೆ 4 ಪೀಸಸ್ಗೆ 220 ಅರೌಂಡ್ 230 ಏನೋ ಆಗ್ಬೋದು ಇದ್ರದ್ದು ಪ್ರೈಸು. ಟೋಟಲಾಗಿ ಇದರಲ್ಲಿ 6 ಕಲರ್ಸ್ ಬಂದಿತ್ತು. ಹಾಗೆ ಇದೊಂದು ಹ್ಯಾಂಡ್ ಬ್ಯಾಗ್ ಅನಿಸುತ್ತೆ. ಹೌದು, ಹ್ಯಾಂಡ್ ಬ್ಯಾಗು. ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಸ್ವಲ್ಪ ಹೊಸ್ದಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಜಸ್ಟ್ ಇದರಲ್ಲಿ 3 ಪೀಸ್ ಮಾತ್ರ ಆರ್ಡ್ರ್ ಹಾಕಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಬಟ್ ಫಸ್ಟ್ ಡೇನೇ ಎಲ್ಲ ಖಾಲಿ ಆಗೋಯಿತು. ತುಂಬ ಚೆನ್ನಾಗಿತ್ತು. ಇದ್ರ ರೇಟ್ ಬಂದು 230 ರುಪೀಸು. ಮೀಡಿಯಮ್ ಸೈಜ್ ಇದೆ, ತುಂಬ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಬೇಸಿಕ್ ಐಟಮ್ಸ್ ಖಾಲಿಯಾಗಿತ್ತು. ಅದರಲ್ಲಿ ಮೆಹಂದಿ ಕೋನು, ಅದು ಫಾಸ್ಟ್ ಮೆಹಂದಿ ಕೋನ್ ಅಂತೇಳಿ, ಇದು ಮಾಮೂಲಿ ರೆಗ್ಯುಲರಾಗಿ ಉಪಯೋಗಿಸೋ ಅಂಥ ರಬ್ಬರ್ ಬ್ಯಾಂಡ್ಸು. ಹಾಗೆ ಇದು ವೈಟ್ ಕಲರ್, ಬ್ಲ್ಯಾಕ್ ಕಲರ್ ಯೂನಿಫಾರ್ಮ್ಗೆ ಮಕ್ಕಳಿಗೆ ತೊಗೊಂಡೋಗ್ತಾರೆ. ಅದು ಬಿಟ್ಟರೆ ಇದು ಸೈಡ್ ಕ್ಲಿಪ್ಸು, ಮಕ್ಕಳಿಗೂ ಹಾಕ್ಬೋದು, ದೊಡ್ಡವರು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೆ. ಅದಾದ ನಂತರ ಇದು ಫ್ರೂಟ್ಸ್ ಶೇಪಲ್ಲಿರುವಂಥ ಕ್ಲಿಪ್ಸು, ಚಟ್ಪಟ್ ಕ್ಲಿಪ್ ಬರುತ್ತಲ್ಲ, ಅದೇ ರೀತಿ ಫ್ರೂಟ್ ಶೇಪಲ್ಲಿರುವಂಥದ್ದು, ಇದನ್ನು ಕೂಡ ತೊಗೊಂಬಂದಿದ್ದೆ. ಅದಾದ ನಂತರ ಬನಾನಾ ಕ್ಲಿಪ್ಸು, ಕೆಲವೊಂದು ಬ್ಲ್ಯಾಕ್ ಕಲರ್ಸಲ್ಲಿ ಬನಾನಾ ಕ್ಲಿಪ್ಸ್ ಇರಲಿಲ್ಲ, ಖಾಲಿಯಾಗಿತ್ತು, ಹಾಗಾಗಿ ತೊಗೊಂಬಂದೆ. ಜೊತೆಗೆ ಚಟ್ಪಟ್ ಕ್ಲಿಪ್ಪು. ಈಗೆಲ್ಲ ಆನ್ಯುವಲ್ ಡೇ ಶುರುವಾಗತ್ತೆ ಮಕ್ಕಳದು, ಸೊ ಹಾಗಾಗಿ ಬೇಸಿಕ್ ಥಿಂಗ್ಸ್ ಅಂತೂ ಇರಲೇಬೇಕು ಶಾಪಲ್ಲಿ. ಜೊತೆಗೆ ಕೀ ಬಂಚಸ್ ಬೇಕಾಗಿತ್ತು, ಸೊ ಅದು ಕೂಡ ತರಿಸಿದ್ದೆ. ಅದ್ರ ಜೊತೆಗೆ ಅಂದರೆ ಈ ಬೇಸಿಕ್ ಥಿಂಗ್ಸ್ ಅಂತ ಕೇಳ್ಕೊಂಬಂದಾಗ ಅದನ್ನು ನಾವು ಇಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ. ಇಲ್ಲ ಅಂತೇಳಿದ್ರೆ ಮತ್ತೆ ರಿಟರ್ನ್ ಆಗೋಲ್ಲ. ಕಸ್ಟಮರ್ಸ್ ನಮಗೆ ರಿಪೀಟ್ ಬರಬೇಕು ಅಂದರೆ ಅವ್ರಿಗೆ ಏನು ನೀಡಿದೆ ಅದನ್ನು ನಾವು ಶಾಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಐಟಮ್ಸ್ನ ಮಿಸ್ ಇಲ್ಲದೆ ನಾವು ಶಾಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ನಾನು ಹ್ಯಾಂಡ್ ಬ್ಯಾಗ್ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಕಲರ್ ಇತ್ತು. ಹಾಗೆ ಇನ್ನೂ ಎಕ್ಸ್ಟ್ರಾ ಕಲರ್ಸ್ ಕೂಡ ಇತ್ತು. ನೆಕ್ಸ್ಟ್ ನಾನು ಮತ್ತೆ ಆರ್ಡ್ರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಯಾಗು. ಪರ್ಸ್ನಲಿ ಇದರೊಳಗೆ ನಾನೇ ಒಂದು ಇಟ್ಕೊಂಡೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಬಂದು ಹ್ಯಾಂಡ್ ಪರ್ಸು. ಇದು ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ಶೈನಿಂಗ್ ಮೆಟೀರಿಯಲಲ್ಲಿ ಇರೋವಂಥ ಪರ್ಸ್ ಇದು. ಪಾರ್ಟಿಷನ್ ಬಂದು 2 ಜಿಪ್ ಇದೆ ಇದರೊಳಗೆ. ಬಂದು ಇದರಲ್ಲಿ 4-5 ಕಲರ್ಸು, ರೈನ್ಬೋ ಕಲರ್ಸಲ್ಲಿರೋವಂಥದ್ದು. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ಗೋಲ್ಡು, ಸಿಲ್ವರು, ಗ್ರೇ ಕಲರು, ಹಾಗೆಯೇ ಪಿಂಕ್, ಲೈಟ್ ಪಿಂಕ್ ಕಲರು, ಮೀನ್ಸ್ ಆಲ್ಮೋಸ್ಟ್ ಎಲ್ಲ ಪೇಸ್ಟಲ್ ಕಲರ್ಸಲ್ಲೇ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಈ ಥರ ಜಸ್ಟ್ ಒಂದು ಮೊಬೈಲು, ಒಂದು ಸ್ವಲ್ಪ ಅಮೌಂಟ್ ಇದ್ದರೆ ಇಟ್ಕೊಂಡು ಹೋಗೋ ಅಷ್ಟು ಮಾತ್ರ, ಅಷ್ಟೇ ಸ್ಪೇಸ್ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದು ಬಿಟ್ಟರೆ ಕೆಲವೊಂದು ಫ್ಯಾಷನ್ ಐಟಮ್ಸ್, ಮೀನ್ಸ್ ಜ್ಯುವೆಲ್ರಿ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ಅದ್ರ ಜೊತೆಗೆ ಬ್ಯಾಂಗಲ್ ಐಟಮ್ಸು, ಫ್ಯಾನ್ಸಿ ಬ್ಯಾಂಗಲ್ಸು, ಜೊತೆಗೆ ಲೇಯರ್ ಸರಗಳು, ಈ ರೀತಿ ಐಟಮ್ಸ್ನ ತರಿಸಿದ್ದೆ. ಅದರಲ್ಲಿ ಕೆಲವೊಂದು ಬ್ಯಾಂಗಲ್ಸು ಇಷ್ಟ ಆಯಿತು. ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಶಾಪಲ್ಲಿ ಕವರಿಂಗ್ ಐಟಮ್ಸ್ ಸ್ಟಾಕ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಹೊಸ್ದಾಗಿ ಯಾವ್ದಾರ ಬಂದಿರೋ ಪ್ಯಾಟರ್ನ್ಸ್ ಇದ್ದರೆ ತರಿಸ್ತೀನಿ. ಇದು ಬಂದು ಕುರ್ಗಿಸ್ ಬ್ಯಾಂಗಲ್ ಅಂತೇಳಿ ತುಂಬ ಚೆನ್ನಾಗಿತ್ತು. ಇದು 230 ರುಪೀಸ್ ಏನೋ ಆಗುತ್ತೆ. ನಂತರ ಇದು ಪಾಟ್ಲಿ ಬಳೆಯಲ್ಲಿ ಲಕ್ಷ್ಮಿ ಡಿಸೈನ್ ಬಂದಿರೋದು. ಇದ್ರ ರೇಟ್ ಬಂದು 120 ರುಪೀಸಿಗೆ 4 ಬ್ಯಾಂಗಲ್ಸು. ತುಂಬಾ ಚೆನ್ನಾಗಿದೆ. ಡಿಸೈನು ಕೂಡ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ರೆಗ್ಯುಲರ್ ಯೂಸ್ ಮಾಡಿದ್ರೂ ಕಲರ್ ಹೋಗಲ್ಲ. ಇದರಲ್ಲಿ ಸೈಜಸ್ ಸಿಗುತ್ತೆ. ಅದು ಬಿಟ್ಟರೆ ಇದು ಲೇಯರ್ ಸರ. ಇದರಲ್ಲಿ ಕಲರ್ ಬ್ಲ್ಯಾಕು, ರೆಡ್ಡು, ಮೆರೂನು ಅದೆಲ್ಲ ಇತ್ತು. 6 ಕಲರ್ಸ್ ತರಿಸಿದೆ. ಅದರಲ್ಲಿ 2 ಕಲರ್ ಸೋಲ್ಡ್ ಔಟ್ ಆಗಿತ್ತು, ಹಾಗಾಗಿ ಅದನ್ನು ಅವರಿಗೆ ಅಲ್ಲೇ ಕೊಟ್ಬಿಟ್ಟೆ. ಇದು ಐಟಮ್ ಓಪನ್ ಮಾಡೋದಕ್ಕೂ ಮುಂಚೆನೇ.
ಇದರಲ್ಲಿ ಗ್ರೀನ್ ಮತ್ತು ಗ್ರೀನ್ ಮತ್ತು ರಾಮ ಗ್ರೀನು ಜೊತೆಗೆ ಒಂದು ಬ್ಲ್ಯಾಕು ಮತ್ತು ಪಿಂಕು ಇಷ್ಟು ಉಳಿದಿದೆ. ಲೇಯರ್ ಸರ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ವೇರ್ ಮಾಡೋದಕ್ಕೆ. ಅದು ಬಿಟ್ಟರೆ ಇದು ಬಂದು ಪೆಂಡೆಂಟ್ಸ್ ಇರೋವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸ್ಯಾರಿ ವೇರ್ ಮಾಡಿದಾಗ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಈ ಥರ ನೆಕ್ಲೆಸ್ ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಬೀಡ್ಸಲ್ಲಿ ನೀವು ಇದನ್ನು ಪೋಣಿಸ್ಕೋಬೋದು. ಈ ಕಾಸನ್ನ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಅಷ್ಟೇ ಇದನ್ನು ಒಂದು ಬೀಡ್ಸ್ ಜೊತೆಗೆ ಇದನ್ನು ಪೋಣಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಪ್ರೈಸ್ ಬಂದು 120 ರುಪೀಸು ಏನೋ ಇರ್ಬೋದು ಅಷ್ಟೇ. ಆದರೆ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ವೈಸು. ಹಾಗೆ ಫ್ಯಾನ್ಸಿ ಬಳೆಯಲ್ಲಿ ಬಂದಿರೋ ಹೊಸ ಡಿಸೈನ್ ಅಂತ ಹೇಳಿದ್ರು ಶಾಪ್ ಅವರು. ತುಂಬ ಮೂವಿಂಗ್ ಇದೆ, ತೊಗೊಂಡೋಗಿ ಮೇಡಮ್ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇದು ಕೂಡ ಹಾಕಿಸ್ಕೊಂಡಿದ್ದೆ. ಇದು ಪ್ರೈಸ್ ಬಂದು 280 ರುಪೀಸಿಗೆ 2 ಬ್ಯಾಂಗಲ್ಸು. ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಅಕೇಷನಲ್ಲಿ ಯೂಸಿಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಬಿಟ್ಟರೆ ಫಿಂಗರ್ ರಿಂಗ್ಸು, ಫ್ಯಾನ್ಸಿ ಫಿಂಗರ್ ರಿಂಗ್ಸಲ್ಲಿ ಇದು 65 ರುಪೀಸ್ ಒಂದು ಫಿಂಗರ್ ರಿಂಗು. ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅವತ್ತು ತುಳಸಿ ಪೂಜೆ ಕೂಡ ಇತ್ತು. ನಾನು ಅವತ್ತು ಹೋಲ್ ಡೇ ಶಾಪ್ ಕಡೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ಅತ್ತೆ ನಾನೆಲ್ಲ ಜೋಡಿಸಿಟ್ಟಿರ್ತೀನಿ ಬಾ ಅಂತ ಹೇಳಿದರು. ಸರಿ ಅಂತೇಳಿ 7:30 ಆಗಿತ್ತು ನಾನು ಹೋಗೋಷ್ಟರೊಳಗೆ. ಅಷ್ಟರೊಳಗೆ ಆಲ್ರೆಡಿ ಅತ್ತೆ ಎಲ್ಲ ಜೋಡಿಸಿದ್ರು. ಪೂಜಾ ವಿಧಾನ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಪೂಜೆ ಮಾಡೋವಂಥ ಪ್ಲೇಸ್ನ ಚೆನ್ನಾಗಿ ಕಸ ಎಲ್ಲ ಹೊಡೆದು ಒರೆಸ್ಕೊಂಡು, ಅದಾದ ನಂತರ ಅಲ್ಲಿ ಮಂಟಪನ ರಚಿಸಿ ತುಳಸಿ ಪಾಟ್ನ ಇಟ್ಕೊಂಡು ಅಲ್ಲಿ ನಾವು ಬಾಳೆಕಂದು ಹಾಗೆ ಮಾವಿನ ಸೊಪ್ಪಿನ ತೋರಣನ ಕಟ್ಟಿ ಹಾಗೆಯೇ ರಂಗೋಲಿಗಳನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋದು. ಫಲಕ್ಕೆ ಹಣ್ಣುಗಳನ್ನ ಇಡುವಂಥದ್ದು. ಹಾಗೆಯೇ ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಬೆಲ್ಲನ ನೈವೇದ್ಯ ಮಾಡೋವಂಥದ್ದು. ತುಳಸಿ ಪಾಟ್ ಒಳಗಡೆ ನಾವು ಬೆಟ್ಟದ ನೆಲ್ಲಿಕಾಯಿ ರಂಬೆನ ಇಡೋದು. ಬೆಟ್ಟದ ನೆಲ್ಲಿಕಾಯಿ ರಂಬೆಯಲ್ಲಿ ವಿಷ್ಣು ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ರಂಬೆನ ಇಡೋವಂಥದ್ದು. ಹಾಗೆ ಪೂಜೆ ಎಲ್ಲ ಆದ ನಂತರ ಬೆಟ್ಟದ ನೆಲ್ಲಿಕಾಯಿ ಆರತಿನ ಮಾಡೋವಂಥದ್ದು ಇದು ಪದ್ಧತಿ. ಹಾಗೆಯೇ ಒಂದು ಅರಶಿನದ ಕೊಂಬಿಗೆ 3 ಎಳೆ ಅರಶಿನದ ದಾರನ ಕಟ್ಕೊಳ್ಳೋದು. ತಾಳಿ ರೆಡಿ ಮಾಡಿಕೊಂಡು ಅಂದರೆ ನಾವು ಪೂಜೆ ಮೊದಲನಾದರೂ ಕಟ್ಕೋಬೋದು ಅಥವಾ ಪೂಜೆ ಆದ ನಂತರನಾದರೂ ಕಟ್ಕೋಬೋದು. ಅಂದರೆ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಮಾಡ್ಕೊಳ್ಳೋವಂಥದ್ದು. ಸೊ ಸಿಂಪಲ್ಲಾಗಿ ತುಳಸಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಪಾಪು ಪಟಾಕಿ ಹೊಡಿತಾ ಇದ್ದ, ಬೆಳ್ಳುಳ್ಳಿ ಪಟಾಕಿ. ಗಮ್ಯ ಹೊಡಿತಾ ಇದ್ರು, ನಾನು ಹೊಡಿತೀನಿ ಅಂತೇಳಿ ಇಸ್ಕೊಂಡು ಹೊಡಿತಾ ಇದ್ದ. ಅದು ಡಮ್ ಅಂದ ತಕ್ಷಣ ಕುಣಿತಾ ಇದ್ದ. ಅಂದರೆ ಅವನು ಏನಕ್ಕೂ ಹೆದರ್ಕೊಳ್ಳಲ್ಲ, ಎಲ್ಲದನ್ನು ಮಾಡ್ತಾನೆ. ಗಮ್ಯ ಹಂಗಲ್ಲ, ಅವಳು ಹೆದರ್ಕೋತಾ ಇದ್ಲು ಎಲ್ಲದಕ್ಕೂ. ಅವನು ಎಲ್ಲ ಮೂಮೆಂಟ್ನೂ ಎಂಜಾಯ್ ಮಾಡ್ತಾನೆ. ಅದೇ ನಮಗೊಂದು ಖುಷಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.